ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮನೆಗೆ ಬಂದಾಗ ಮೀನಾಗೆ ತುಂಬಾ ಜ್ವರ ಇರೋದನ್ನ ನೋಡಿ, ಏನೇ ಮೀನಾ ಇಷ್ಟೊಂದು ಮೈ ಸುಡ್ತಾ ಇದೆ, ಬಾರೆ ಹಾಸ್ಪಿಟಲ್ ಹೋಗೋಣ ಅಂತ ಕರೀತಾನೆ. ಆಗ ಮೀನಾರಿ ಅಷ್ಟೇನ್ ಜ್ವರ ಇಲ್ಲ, ಸ್ವಲ್ಪ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ, ಮೆಡಿಕಲ್ ಸ್ಟೋರ್ ಇಂದ ಮಾತ್ರೆ ತಂದು ಕೊಡಿ ಸಾಕು ಅಂದಾಗ ಸೂರ್ಯ ಸರಿ ಆಯ್ತು ಬಾ, ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ನಾನು ಹೋಗಿ ಮಾತ್ರೆ ತರ್ತೀನಿ ಅಂತ ಹೇಳಿ ರೋಹಿಣಿ ಅವರ ರೂಮಲ್ಲಿ ಮಲಗಿಸಿ ಹೋಗ್ತಾನೆ. ಸೂರ್ಯ ಹೋದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಮನೋಜ ಬಂದು ತುಂಬಾ ಸುಸ್ತಾಗ್ತಾ ಇದೆ ರೋಹಿಣಿ, ತುಂಬಾ ಸುಸ್ತಾಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂತ ರೋಹಿಣಿಗೆ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಮನೋಜ್ ಬಿಸ್ನೆಸ್ ಪಿಕಪ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ರೋಹಿಣಿ. ಆಗ ಮನೋಜ ಸರಿ ಹಾಗಾದ್ರೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ, ನನಗೆ ಕುಡಿಯೋದಕ್ಕೆ ನೀರ್ ತಗೊಂಬ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ನೋಡಿದಾಗ ಮೀನ ಮಲಗಿರೋದು ಕಾಣುತ್ತೆ. ಆಗ ರೋಹಿಣಿನ ಕರೆದು, ಇಲ್ಲಿ ನೋಡು ರೋಹಿಣಿ, ನಮ್ಮ ರೂಮಲ್ಲಿ ಆ ಮೀನ ಬಂದು ಮಲಗಿದಾಳೆ ಅಂತ ಹೇಳಿ ಶಾಂತಿನ ಕರೆದು, ಅಮ್ಮ ಏನಮ್ಮ ಇದು, ಯಾರಮ್ಮ, ಯಾರು ಇಲ್ಲ ಅಂದ್ರೆ ಯಾರ್ ಬೇಕಾದ್ರೂ ಬಂದು ಮಲ್ಕೋಬಹುದಾ ಅಂತಾನೆ. ಅದಕ್ಕೆ ಶಾಂತಿ, ಏನಾಯ್ತು ಮನೋಜ್, ಯಾಕೆ ಹೇಳ್ತಾ ಇದೀಯ ಅಂದಾಗ, ಅಮ್ಮ ದಿನಪೂರ್ತಿ ದುಡಿದು ಸುಸ್ತಾಗಿ ಮನೆಗೆ ಬಂದ್ರೆ ಈಗೆಲ್ಲ ಮಾಡ್ತಿದ್ದಾರಲ್ಲಮ್ಮ ಇವರು, ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಮನೆಗೆ ಇರಕ್ ಬಿಡ್ತಾ ಇಲ್ಲ, ಅಲ್ಲಿ ಬಂದ್ ನೋಡಮ್ಮ ಮೀನಾ ನಮ್ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅಂತಾನೆ. ಆಗ ಶಾಂತಿ, ಅಯ್ಯೋ ಇಲ್ಲೇ ಕುತ್ಕೊಂಡು ಕಟ್ತಾ ಇದ್ಲು ಕಣೋ, ಆಗ್ಲೇ ಅಲ್ಲಿ ಬಂದ್ ಮಲಗಿದಾಳ, ಅಷ್ಟು ಬೇಗ ಜಾಗ ಹಿಡ್ಕೊಂಡು ಬಿಟ್ಲು ನೋಡು ಅನ್ನುವಾಗ್ಲೇ ಮನೆಗೆ ರಂಗನಾಥ್ ಬಂದು, ಏನೇ ಶಾಂತಿ ಏನಾಯ್ತು, ಈಗ ಯಾಕೆ ಈ ತರ ಬಡ್ಕೊಂತ ಇದೀಯಾ ಅಂದಾಗ ಶಾಂತಿ, ಇವಳು ಬಂದು ಆ ಮನೋಜನ್ ರೂಮಲ್ಲಿ ಮಲಗಿದಾಳೆ ಅಂತಾಳೆ. ಅದಕ್ಕೆ ರಂಗನಾಥ್, ಮಲಗ್ಲಿ ಬಿಡೆ, ಅದಕ್ಕೇನಾಯ್ತು, ಇವಾಗ ಈ ವಾರ ಪೂರ್ತಿ ಅವರೇ ತಾನೇ ಆ ರೂಮಲ್ಲಿ ಮಲಗಬೇಕಾಗಿರೋದು ಅಂದಾಗ ಶಾಂತಿ, ಅದಕ್ಕೆ ಅಂತ ಈಗ್ಲೇ ಮಲ್ಕೊಂಡ್ ಬಿಡದ ಅಂತಾರೆ. ಅದಕ್ಕೆ ರಂಗನಾಥ್, ಏನೇ ನಿಂದು ಗೋಳು ಶಾಂತಿ, ಮೀನಾ ಆಗ್ಲಿ ಇಂದನೂ ತುಂಬಾ ಸುಸ್ತಾಗಿದ್ಲು, ಅದಕ್ಕೆ ಹೋಗಿ ಮಲಗಿರಬಹುದು, ಇಲ್ಲ ಅಂದ್ರೆ ಇಷ್ಟು ಬೇಗ ಹೋಗಿ ಮಲ್ಗೋ ಹುಡುಗಿನಿಲ್ಲ ಅವಳು, ಇದನ್ನೇ ದೊಡ್ಡ ವಿಷಯ ಅಂತ ಮಾತಾಡ್ಬೇಡ, ಸುಮ್ನೆ ನಡಿ ಅಂದಾಗ ಮನೋಜ, ಅಪ್ಪ ನಾನು ಮೊದ್ಲಿನ ತರ ಅಲ್ಲಪ್ಪ, ಈಗ ನಾನು ಬಿಸ್ನೆಸ್ ಮ್ಯಾನ್, ದಿನ ಸಾವಿರಾರು ಟೆನ್ಷನ್ ಇರುತ್ತೆ, ದಿನ ಪೂರ್ತಿ ಕಸ್ಟಮರ್ ಡೀಲರ್ ಹತ್ರ ಮಾತಾಡಿ ಸುಸ್ತಾಗಿರುತ್ತೆ, ನನ್ನಿಂದ ಹಾಲಲ್ಲಿ ಮಲ್ಗೋದಕ್ಕೆ ಆಗಲ್ಲ, ನನಗೆ ನನ್ನ ರೂಮ್ ಅನ್ನ ಕೊಡ್ಸಿ ಅಂತಾನೆ. ಆಗ ರೋಹಿಣಿ ಅತ್ತೆ, ಮಾಮೂಲಿಯಾಗಿ ಮೀನಾ ಇಷ್ಟೊತ್ತಲ್ಲಿ ಮಲ್ಗೋದಿಲ್ಲ, ನಾವೆಲ್ಲಿ ಬಂದ್ಬಿಡ್ತೀವೋ ಅಂತ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅಂದಾಗ ಶಾಂತಿ, ಹೌದಮ್ಮ ರೋಹಿಣಿ, ನನಗೂ ಅದೇ ಅನಿಸ್ತಿದೆ, ಅದು ನಿಮ್ಮ ಮಾವನಿಗೆ ಹೇಳಿದ್ದೆ ಅರ್ಥ ಆಗೋದಿಲ್ಲ ಅಂತ ಹೇಳಿ, ರೀ ನೋಡ್ರಿ ಅಲ್ಲಿ ಹೂ ಕಟ್ತಾ ಇದ್ಲು, ಆಗ್ಲೇ ಅದನ್ನ ಅರ್ಧದಲ್ಲೇ ಬಿಟ್ಟು ಹೋಗಿ ಮಲ್ಕೊಂಡಿದ್ದಾಳೆ, ಇವತ್ತೇಳು ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತಾರೆ. ಆಗ ರಂಗನಾಥ್, ಶಾಂತಿ ಶಾಂತಿ ನಿಂತ್ಕೋ, ನೀನ್ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ, ಮೀನಾಗೆ ಮೈ ಹುಷಾರಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಬೇಗ ಹೋಗಿ ಮಲಗಿದಾಳೆ, ಅವಳನ್ನ ಎಬ್ಬರಿಸ್ಬೇಡ, ಸೂರ್ಯ ಬರೋವರೆಗೂ ಮೀನ ಮಲಗಿ ಇರ್ಲಿ, ಅರ್ಥ ಆಯ್ತಾ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ. ಆದ್ರೂ ಶಾಂತಿ, ಇರು ಇವಳಿಗೆ ಮಾಡ್ತೀನಿ ಅಂತ ಹೋಗಿ ಎದಳೆ ಮೇಲೆ ಅಂತ ತಿವಿದು ಮೀನಾನ ಎಬ್ಸಿ, ಏನ್ ಅನ್ಕೊಂಡಿದ್ಯಾ ನೀನ್, ಹಾಗೆ ಆಯಾಗ್ ಬಂದು ಮಲ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ ಅಂದಾಗ ಮೀನಾ ಎದ್ದು ಕೂತ್ಕೊಂಡು, ಅಯ್ಯೋ ಮಲ್ಕೊಂಡ್ಬಿಟ್ಟಿದ್ನ ಅತ್ತೆ, ಸುಮ್ನೆ ಬಂದು ಕೂತ್ಕೊಂಡಿದ್ದೆ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ ಅಂತಾಳೆ. ಆಗ ಶಾಂತಿ, ಏನೇ ಕತೆ ಹೇಳ್ತಿದ್ಯಾ, ಅಂತದ್ದು ಏನೇ ಸುಸ್ತು ನಿನಗೆ, ರೂಮ್ ಇಟ್ಕೊಳ್ಳೋದಕ್ಕೆ ಅಂತ ಇಷ್ಟು ಬೇಗ ಬಂದು ಮಲಗಿದ್ಯಾ ಇಷ್ಟು ಬೇಗ ಬಂದು ಮಲಗಿದ್ಯಾ ಅಂತಾಳೆ. ಅಲ್ಲ ಕಣೆ, ಬೆಳಗ್ಗೆ ಅಷ್ಟೇ ಹೇಳಿದ್ರು ನಿನಗೆ ಬುದ್ಧಿ ಬರ್ಲಿಲ್ವಾ, ನಿನಗೆ ರೂಮ್ ಸಿಕ್ಕಿದ್ರೆ ಅಂತ ಬಂದ್ ಮಲ್ಕೊಂಡಿದ್ಯಾ ಅಂದಾಗ ಮೀನಾ, ಇಲ್ಲ ಅತ್ತೆ ತುಂಬಾ ಸುಸ್ತಾಗ್ತಿತ್ತು, ತುಂಬಾ ಜ್ವರ ಬೇರೆ ಇತ್ತು, ಅದಕ್ಕೆ ಇಲ್ಲಿ ಬಂದ್ ಮಲಗ್ದೆ ಅಂತಾಳೆ. ಜ್ವರ ಬಂದ್ರೆ ಇಲ್ಲಿ ಬಂದ್ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ನಿನ್ಗೆ, ಆಚೆ ಅಷ್ಟೊಂದ್ ಜಾಗ ಇದೆಯಲ್ಲ, ಅಲ್ಲೇ ಎಲ್ಲಾದ್ರೂ ಬಿತ್ಕೋಬೇಕಿತ್ತು, ನಿಮ್ಮ ಅಪ್ಪನ ಮನೆಯಲ್ಲೂ ನಿನಗೆ ಹಿಂಗೆ ಸ್ಪೆಷಲ್ ರೂಮ್ ಇತ್ತ, ಸ್ವಲ್ಪ ಕೂಡ ನಾಚಿಕೆ ಆಗಲ್ವೇನೆ ನಿನಗೆ, ಈ ರೂಮ್ ಅಲ್ಲಿ ಜಾಗ ಇಡೋದಕ್ಕಿಂತ ಮುಂಚೆನೆ ಬಂದ್ ಮಲಗಿದೆಯಲ್ಲ, ನಿನ್ನಂತವ್ರಿಗೆ ರೂಮ್ ಬೇಕೇನೆ, ಬಾರೆ ಆಚೆ ಅಂತ ರೂಮಿಂದ ಮೀನನ್ನ ಹೇಳ್ಕೊಂಡು ರೂಮಿಂದ ಹೊರಗಡೆ ಬರುವಾಗ ಸೂರ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ಬಂದು ಅಲ್ಲೇ ನಿಂತಿರ್ತಾನೆ. ಆಗ ಶಾಂತಿ ಸೂರ್ಯನ ನೋಡಿ ಗಾಬರಿಯಾಗಿ ಮೀನ ಕೈನ ಬಿಟ್ಬಿಡ್ತಾರೆ. ಸೂರ್ಯನ ಕೋಪ ಬಂದು ಏನ್ ಸಕ್ರೆ ಏನೋ ಹೇಳ್ತಿದ್ದೆ ಈಗ ಹೇಳು ಅಂತ ಜೋರಾಗಿ ಮಾತಾಡುವಾಗ ರಂಗನಾಥ್ ಒಳಗಡೆ ಬರ್ತಾರೆ. ಆ ಸೂರ್ಯ, ನೋಡಿದ್ದೇನಪ್ಪ ಸಕ್ರೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ ಅಂದಾಗ ರಂಗನಾಥ್ ಶಾಂತಿನ ಗುರಾಯಿಸಿ, ಅಷ್ಟು ಬೇಗ ನೀನನ್ನ ಎಬ್ಬಿಸ್ಬೇಡ ಅಂತ ಹೇಳಿರ್ಲಿಲ್ವಾ ನಾನು, ಸುಮ್ನೆ ಇರೋದಕ್ಕೆ ಏನೇ ರೋಗ ನಿನಗೆ ಅಂತ ಬೈಯುವಾಗ ಶ್ರುತಿ ರವಿ ಮನೆಗ್ ಬಂದು, ಯಾಕೆ ಏನಾಯ್ತು, ಎಲ್ಲ ಒಂಥರ ಇದಿರಲ್ಲ ಅಂತಾರೆ. ಆಗ ಸೂರ್ಯ, ಏನಿಲ್ಲ ಕಣ ರವಿ, ಈ ಪೆಂಗಿನ್ ರೂಮ್ ಅಲ್ಲಿ 5 ಸ್ಟಾರ್ ಹೋಟ್ಲ್ ಇದೆಯಂತೆ, ಅಲ್ಲಿ ಇವನ್ ತರ VIP ಗಳು ಮಾತ್ರ ಇರ್ಬೇಕಂತೆ ಅಂದಾಗ ಶ್ರುತಿ, ಮತ್ತೆ ರೂಮ್ ಪ್ರಾಬ್ಲಮ್ ಶುರುವಾಯ್ತಾ, ನಮ್ಮ ಮನೇಲಿ ದಿನ ಇದೇ ಜಗಳ ಅಂತಾಳೆ. ಆಗ ಸೂರ್ಯ, ನಮ್ಮ ಮನೇಲಿರೋ ವಿಷ ಜಂತುಗಳೇ ಇದಕ್ಕೆಲ್ಲ ಕಾರಣ, ಅವ್ರದೇ ಪ್ರಾಬ್ಲಮ್ ಅಂದಾಗ ಮೀನಾರಿ, ಹೋಗ್ಲಿ ಬಿಡ್ರಿ ಅಂತ ಹೇಳಿ ರವಿ ಶ್ರುತಿ ಊಟಕ್ಕೆ ಬನ್ನಿ ಅಂತ ಹೋಗ್ತಿರ್ತಾಳೆ. ಅದಕ್ಕೆ ಸೂರ್ಯ, ನಿಂತ್ಕೊಳ್ಳಿ, ಎಲ್ಲರಿಗೂ ಸೇವೆ ಮಾಡ್ತಿರೋದಕ್ಕೆ ಕಡೆ ನಿನಗೆ ಈ ಸ್ಥಿತಿ ಬಂದಿರೋದು, ಇವ್ರನ್ನೆಲ್ಲ ಅವರಷ್ಟಕ್ಕೆ ಬಾಯಿ ಬಂದಂಗ್ ಮಾತಾಡ್ತಿರೋದು ಅಂದಾಗ ಶಾಂತಿ, ಏನೋ ಹೇಳ್ಬಾರ್ದು ಹೇಳ್ದೆ ನಾನು, ಮನೋಜನಿಗೆ ತುಂಬಾ ಸುಸ್ತಾಗಿತ್ತು ಅಂತ ಹೇಳ್ದ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವಳು ಮೊದ್ಲೇ ಹೋಗಿ ಜಾಗ ಇಟ್ಕೊಂಡಿದ್ದಾಳೇನೋ, ಟವಲ್ ಹಾಕಿದ ಹಾಗೆ ಅಲ್ಲಿ ಹೋಗಿ ಮಲ್ಕೊಂಡಿದ್ಲು, ಅದಕ್ಕೆ ಹೇಳ್ದೆ ಅಂತಾರೆ. ಆಗ ರಂಗನಾಥ್ಗೆ ಶಾಂತಿ, ಇದಕ್ಕೆ ಕಣೆ ಆಗ್ಲೇ ಹೇಳಿದೆ ನಾನು, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋ ಅಂತ, ಏನ್ ದರಿದ್ರ ಜನ್ಮನಿ ನಿಂದು, ರಾಕ್ಷಸಿ ತರ ಆಡ್ತಿದ್ಯಲೆ, ವಾರ ಪೂರ್ತಿ ಸೂರ್ಯ ಮೀನಾ ತಾನೇ ಆ ರೂಮಲ್ಲಿ ಇರ್ಬೇಕಾಗಿತ್ತು, ಮೀನಾ ಹೋಗಿ ಮಲಗಿದ್ರಲ್ಲಿ ಏನೇ ಉರಿ ನಿನ್ಗೆ ಅಂದಾಗ ಮನೋಜ ಮಧ್ಯೆ ಬಂದು, ಅಪ್ಪ ನನ್ನಿಂದ ಹೊರಗಡೆ ಆಚೆ ಮಲ್ಗೋಕ್ ಆಗಲ್ಲಪ್ಪ ಅಂತಾನೆ. ಆಗ ಸೂರ್ಯ, ಯಾಕೆ ಮಲ್ಗೋಕ್ಕಾಗಲ್ಲ ಅಂತ ಜೋರಾಗಿ ಕೇಳ್ದಾಗ ಮನೋಜ, ನಾನು ನಿನ್ ಒಂದೇ ಕಡೆ ಕೂತ್ಕೊಂಡು ಕಾರ್ ಓಡಿಸ್ತಿದ್ದೀನಾ, ನಂದು ಕ್ರಿಯೇಟಿವ್ ಜಾಬ್ ಕಣೋ, ಮೈಂಡ್ ನ ಯೂಸ್ ಮಾಡ್ಬೇಕು, ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಅಂದಾಗ ರವಿ, ಮನೋಜ ಎಲ್ಲ ಕೆಲ್ಸನೂ ಕಷ್ಟದ ಕೆಲ್ಸ ಕಣೋ ಅಂತಾನೆ. ಆಗ ಮನೋಜ, ಹಾಗೇನಿಲ್ಲ, ಬಿಸ್ನೆಸ್ ಮಾಡೋರಿಗೆ ಅವ್ರ ಕಷ್ಟ ಏನು ಅಂತ ಅವರಿಗೆ ಗೊತ್ತಾಗೋದು ಅಂದಾಗ ರವಿ ಬಂದು, ಏನೋ ಹೇಳ್ತಿದ್ಯಾ ನೀನು, ಹೋಗಿದ್ 2 ದಿನ ಅಷ್ಟಕ್ಕೆ ಈಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ. ಅದಕ್ಕೆ ಮನೋಜ, ನನ್ ಕಷ್ಟ ನನಗೆ ಮಾತ್ರ ಗೊತ್ತು, ಒಂದಿನಕ್ಕೆ ಎಷ್ಟು ಡೀಲರ್ ಹತ್ರ ಹೋಗಿ ಮಾತಾಡ್ಬೇಕು ಅಂತ ಗೊತ್ತಾ ನಿಮ್ಗೆ, ನಿಂತ್ಕೊಳ್ಳೋಕೆ ಕೂಡ ಟೈಮ್ ಇರಲ್ಲ ಅಂದಾಗ ಲೇ ಪೆಂಗೆ, ಹಾಗಾದ್ರೆ ಅಲ್ಲೇ ಹಾಸ್ಕೊಂಡ್ ಮಲ್ಕೊಳತ್ತಾನೆ, ಮತ್ ಮನೆಗೆ ಯಾಕೋ ಬರ್ತೀಯಾ ಅಂತಾನೆ. ಅದಕ್ಕೆ ಮನೋಜ, ನೋಡ್ದೇನಮ್ಮ, ಒಂದೇ ಸಲ ನಮ್ಮ ಮನೆಯಿಂದ ಆಚೆ ಓಡಿಸೋದಕ್ಕೆ ಅಂತ ನೋಡ್ತಿದ್ದಾನೆ, ದಿನ ಪೂರ್ತಿ ಕೆಲಸ ಮಾಡಿ ಮನೆಗ್ ಬಂದ್ರೆ
ಸ್ವಲ್ಪ ಹೊತ್ತು ಕೂಡ ನಿದ್ದೆ ಮಾಡಕ್ಕೆ ಆಗ್ತಿಲ್ಲ ಅಂದಾಗ ರೋಹಿಣಿ, ನಾವೇ ಬೀದಿ ಬೀದಿ ಸುತ್ಕೊಂಡ್ ಬರ್ತೀವಾ, ನಾವು ಕೂಡ ದಿನಪೂರ್ತಿ ನಿಂತ್ಕೊಂಡು ಕ್ಲೈಂಟ್ಸ್ ನ ಅಟೆಂಡ್ ಮಾಡಿ ಮನೆಗೆ ಬರೋದು. ಮನೋಜ್ ಕೂಡ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸುಸ್ತಾಗಿ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ ಅಂತಾಳೆ. ಆಗ ಸೂರ್ಯ, ಯಾಕೆ ನಿಮ್ಗೆ ಹಾಲಲ್ಲಿ ರೆಸ್ಟ್ ಮಾಡೋದಕ್ಕಾಗೋದಿಲ್ವಾ? ಮೀನಾಗೆ ಜ್ವರ ಬಂದು ನರಳಾಡ್ತಿದ್ಲು ಅಂದಾಗ ಶ್ರುತಿ, ಮೀನಾ ಅವರೇ ಫೀವರ್ ಇದೆಯಾ ನಿಮ್ಗೆ? ಡಾಕ್ಟರ್ ಹತ್ರ ಹೋಗಿದ್ರಿ ತಾನೆ ಅಂತ ಕೇಳ್ತಾರೆ. ಆಗ ರವಿ, ಜ್ವರ ಇದೆಯಂತೆ ಬಿಡೋ ಮನೋಜ, ಯಾಕೆ ಹೋಗಿ ಮಾಡ್ತಾ ಇದೀಯಾ? ಜ್ವರ ಇದೆಯಾ, ಅದಕ್ಕೆ ಮಲಗಿದ್ದಾರೆ ಅಂದಾಗ ರಂಗನಾಥ್, ಕೇಳಿದ್ದೇನೆ ದರಿದ್ರದವಳೆ, ನಾನು ಆಗ್ಲೇನೆ ಹೇಳಿಲ್ವ ನಿನಗೆ ಮೀನಾಗೆ ಎಬ್ಬರಿಸ್ಬೇಡ ಅಂತ? ಹುಷಾರಿಲ್ಲ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿದ್ಯಾ ನೀನು ಅಂತ ಶಾಂತಿನ ಬೈತಿರ್ತಾರೆ. ನಂತರ ಸೂರ್ಯ ಮೀನನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಲ್ವೇನೋ ಅಂದಾಗ ಸೂರ್ಯ, ಕರ್ದನಪ್ಪ ಇವಳು ಬರಲ್ಲ ಅಂದ್ಲು, ಅದಕ್ಕೆ ಅಂತ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ತರಕ್ಕೆ ಅಂತ ಹೋದೆ, ಹೋಗಿ ತರೋಷ್ಟರಲ್ಲಿ ಇಷ್ಟೆಲ್ಲ ಆಯ್ತು. ನಾನೇ ಮೀನಾಗೆ ರೂಮ್ ಒಳಗಡೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಹೋದೆ ಅಂತಾನೆ. ಆಗ ಶಾಂತಿ, ಯಾಕೆ ಆಚೆ ರೆಸ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ವೇನೋ ಅವಳಿಗೆ ಅಂದಾಗ ಶ್ರುತಿ, ಅತ್ತೆ ಪಾಪ ಅತ್ತೆ, ಮೀನವರು ಜ್ವರ ಬಂದಿದೆ ಅಂತ ತಾನೇ ಮಲಗಿದ್ರು ಅಂದಾಗ ಶಾಂತಿ, ಅದೆಲ್ಲ ಸುಮ್ನೆ ನಾಟಕ ನಮ್ಮ, ಇವಳಿಗೆ ರೂಮ್ ಬೇಕು ಅಂತ ಈಗೆಲ್ಲ ಮಾಡ್ತಿರೋದು ಅಂತಾನೆ ಅಂತಾಳೆ. ಬೇಕು ಅಂತಾನೆ ಈಗೆಲ್ಲ ಮಾಡ್ತಿರೋದು ಅಂತಾರೆ. ಆಗ ರೋಹಿಣಿ, ಶ್ರುತಿ, ಈಗ ನೀವು ಇವರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಆದ್ರೆ ನೆಕ್ಸ್ಟ್ ವಾರ ನಿಮ್ ಸರ್ದಿ ಬಂದಾಗ ನಿಮ್ಗೆ ನಮ್ ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂದಾಗ ಶ್ರುತಿ, ರೋಹಿಣಿ ಅವರೇ ಯಾಕೆ ಇಷ್ಟೊಂದು ಸಿಲ್ಲಿಯಾಗಿ ಮಾತಾಡ್ತಿದ್ದೀವಿ? ನಮ್ ಸರ್ದಿ ಬಂದಾಗ ನಾವೀಗೆಲ್ಲ ಜಗಳ ಮಾಡೋದೇ ಇಲ್ಲ. ರವಿನ ಕರ್ಕೊಂಡು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ಒಂದ್ ವಾರ ಅಂದಾಗ ಎಲ್ಲ ಶಾಕ್ ಆಗ್ತಾರೆ. ರವಿ, ಶ್ರುತಿ ಏನ್ ಹೇಳ್ತಿದ್ಯಾ ಅಂದಾಗ ಶ್ರುತಿ, ಹೌದು ರವಿ, ನಾನು ಆ ಐಡಿಯಾದಲ್ಲೇ ಇರೋದು. ಒಂದು ವಾರ ನಾವು ನಮ್ಮ ಮನೆಗೆ ಹೋಗ್ಬಿಡೋಣ, ನನ್ನಿಂದ ಎಸಿ ಇಲ್ದೆ ಆಚೆ ಮಲ್ಗೋಕ್ಕಾಗಲ್ಲ, ನಮ್ಮ ಮನೆಗೆ ಹೋಗಿ ಮುಂದಿನ ವಾರ ವಾಪಸ್ ಬಂದ್ರೆ ಆಯ್ತು ಅಂತ ಹೇಳಿ ಹೋಗ್ತಿರುವಾಗ ಶಾಂತಿ, ಅಯ್ಯೋ ಶ್ರುತಿ ನಿಂತ್ಕೊಳ್ಳಮ್ಮ, ಏನಮ್ಮ ನೀನೆ ರೂಮ್ಗೋಸ್ಕರ ನಿಮ್ ಮನೆಗೆ ಹೋದ್ರೆ ಬೀಗರು ನಮ್ಮ ಬಗ್ಗೆ ಏನ್ ಅನ್ಕೊಳ್ಳೋದಿಲ್ಲ ಅಂತ ಹೇಳಿ, ರವಿ ಏನೋ ಇದೆಲ್ಲ ಅಂತಾರೆ. ಆಗ ರವಿ, ನನ್ಗೇನು ಗೊತ್ತಿಲ್ಲಮ್ಮ, ಶ್ರುತಿ ಈ ಐಡಿಯಾ ಮಾಡಿದಾಳೆ ಅಂತ ನನಗೂ ಈಗ್ಲೇ ಗೊತ್ತಾಗಿದ್ದು ಅಂದಾಗ ಮನೋಜ, ಅಮ್ಮ ಶ್ರುತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಸಂಪಾದನೆ ಮಾಡಿದ್ಮೇಲೆ ಕೂಡ ಯಾಕಮ್ಮ ಆಚೆ ಮಲಗ್ಬೇಕು? ಕಷ್ಟಪಟ್ಕೊಂಡು ನಮ್ ರೂಮ್ನಾಗ ಬಿಟ್ಕೊಡಿ, ಇಲ್ಲ ಅಂದ್ರೆ ನಾನು ರೋಹಿಣಿ ಏನಾದ್ರೂ ಏರ್ಪಾಟ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ಹೋಟೆಲ್ ಅಲ್ಲಿ ಒಂದ್ ವಾರ ರೂಮ್ ಬುಕ್ ಮಾಡ್ಕೊಂಡು ಇರ್ತೀವಿ ಅಂತಾನೆ. ಆಗ ಶಾಂತಿ, ಅಯ್ಯೋ ಏನ್ರೋ ಇದು, ಎಲ್ಲರೂ ಈ ತರ ಹೇಳ್ತಾ ಇದೀರಾ ಮನೋಜ, ಏನೋ ಇದು, ಪ್ರತಿಯೊಬ್ರು ಕೂಡ ಆಚೆ ಹೋಗ್ತೀವಿ ಅಂತ ಅಂತಿರಲ್ಲ ಅಂತ ಹೇಳಿ ರಂಗನಾಥ್ ಹತ್ರ ಬಂದು, ಏನ್ರಿ ಇದು, ನೀವು ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಇದೀರಲ್ಲ, ಈ ಹೂ ಕೊಟ್ಟೋಳು ಮಾಡೋ ಕೆಲಸದಿಂದ ಈಗ ಎಲ್ಲರೂ ಆಚೆ ಹೋಗ್ತಿದೀವಿ ಅಂತ ಅಂತಿದ್ದಾರೆ ಅಂದಾಗ ಆಗ ಸೂರ್ಯ, ಹೋದ್ರೆ ಹೋಗ್ತಾರೆ ಬಿಡಿಸಕ್ರೆ, ನಾವಿಷ್ಟ್ ದಿನ ಆಚೆ ಮಲಗ್ತಿದ್ವಿ, ಯಾರಿಗೂ ಏನು ಗೊತ್ತಾಗ್ಲಿಲ್ವಾ? ಒಂದಿನ ಆಚೆ ಮಲಗಿದಕ್ಕೆ ಈ ಬೆಂಕಿನ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತಾನೆ ಅಂದಾಗ ಆಗ ರಂಗನಾಥ್, ಸ್ವಲ್ಪ ತಡೆಯ ಸೂರ್ಯ, ಈಗ ಈ ರೂಮ್ ವಿಷಯನೇ ದೊಡ್ಡ ಜಗಳಕ್ಕೆ ಕಾರಣ ಆಗ್ತಿದೆ, ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂದಾಗ ಸೂರ್ಯ, ಅಪ್ಪ ಮೀನು ಮೈ ಹುಷಾರಿಲ್ಲ ಇರುವಾಗ ಇವರೆಲ್ಲ ಹೇಗ್ ಮಾಡ್ತಾ ಇದಾರೆ ನೋಡ್ದೇನಪ್ಪ, ಮೀನ ಸ್ವಲ್ಪ ಹೊತ್ತಾದ್ರೂ ಮಲ್ಕೊಂಡು ರೆಸ್ಟ್ ಮಾಡೋದು ಬೇಡವೇನಪ್ಪ ಅಂತಾನೆ. ಆಗ ರಂಗನಾಥ್, ಮೀನ ಇವತ್ತೊಂದಿನ ಶಾಂತಿ ಜೊತೆ ನಮ್ ರೂಮಲ್ಲಿ ಮಲ್ಕೊಳಮ್ಮ ಅಂದಾಗ ಶಾಂತಿಗೆ ಕೋಪ ಬಂದು, ಅದೆಲ್ಲ ಏನು ಬೇಡ, ಹೌದು ನೀವೆಲ್ಲಿ ಮಲ್ಕೊಂತೀರಾ ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ್, ನಾನು ಸೂರ್ಯನ ಜೊತೆ ಆ ರೂಮಲ್ಲಿ ಮಲ್ಕೊಂತೀನಿ ಅಂದಾಗ ಮನೋಜ, ಅಪ್ಪ ನನಗ್ ರೂಮ್ ಬೇಕಪ್ಪ ಅಂತಾನೆ. ಆಗ ರಂಗನಾಥ್, ಅದಕ್ಕೇನಪ್ಪ ನೀನು ಬಂದು ನಮ್ ಜೊತೆನೆ ಬಂದ್ ಮಲ್ಕೊ ಅಂದಾಗ ಮತ್ತೆ ಮನೋಜ, ಹಾಗಾದ್ರೆ ರೋಹಿಣಿ ಕೇಳ್ತಾನೆ. ಆಗ ಶಾಂತಿ, ಮನೋಜ ರೋಹಿಣಿ ನಮ್ ರೂಮಲ್ಲಿ ಮಲ್ಕೊಳ್ಳಿ ಅಂದಾಗ ಮನೋಜ, ಅಮ್ಮ ಹೇಗಮ್ಮ, ನಾ ರೋಹಿಣಿ ಇಲ್ದೇನೆ ಒಬ್ನೇ ರೂಮಲ್ಲಿ ಮಲ್ಕೋಬೇಕಾ ಅಂತ ಕೇಳ್ತಾರೆ. ಆಗ ಶಾಂತಿ ಕೋಪ ಬಂದು, ಏಯ್ ಹೋಗೋ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಹೋಗ್ತಾರೆ. ನಂತರ ಮೀನನ ಸೂರ್ಯ ಕರ್ಕೊಂಡೋಗಿ, ತಗೊಳಮ್ಮ ಮಾತ್ರೆ ತಗೋ ಅಂತ ಮೊದ್ಲು ಮಾತ್ರೆ ನುಂಗು ಅಂತ ಮಾತ್ರೆ ಕೊಡ್ತಿರ್ತಾನೆ. ಇನ್ನ ಕಡೆ ಮೀನಾ ಶಾಂತಿ ರೂಮ್ಗೆ ಅಂತ ಮಲ್ಗೋದಕ್ಕೆ ಅಂತ ಬಂದು ಚಾಪೆ ಹಾಸ್ತಾರೆ. ಈ ಕಡೆ ಸೂರ್ಯ, ರಂಗನಾಥ್, ಮನೋಜ್ ಒಂದೇ ರೂಮಲ್ಲಿ ಮಲ್ಕೊಳಕ್ಕೆ ಅಂತ ಮಲ್ತಾ ಇರ್ತಾರೆ. ಆಗ ರಂಗನಾಥ್, ಯಾಕೋ ಕಂದ ಮೂರು ಕೆಳಗ್ ಮಲ್ಗಿದೀಯಾ, ಇಲ್ಲೇ ಮಂಚದ ಮೇಲೆ ಬಾರೋ, 3 ಜನ ಅಡ್ಜಸ್ಟ್ ಮಾಡ್ಕೋಬಹುದು ಅಂದಾಗ ಸೂರ್ಯ, ಬೇಡ, ಮೀನ ಜೊತೆ ಚಾಪೆ ಮೇಲೆ ಮಲ್ಕೊಂಡು ನನಗೂ ಚಾಪೆನೇ ರೂಢಿ ಆಗ್ಬಿಟ್ಟಿದೆ, ನೀನು ಆರಾಮಾಗಿ ಮೇಲ್ಗಡೆ ಮಲ್ಕೊಳಪ್ಪ ಅಂತಾನೆ. ಈ ಕಡೆ ಶಾಂತಿ ಮೀನಾ ಕೆಳಗಡೆ ಮಲ್ಗಿರೋದ್ ನೋಡಿ, ಇವಳಿಗೆ ಇದೇ ಸರಿಯಾಗಿರೋ ಜಾಗ, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನೋಡಿದ್ಯಾ ನಮ್ ರೋಹಿಣಿ ಅಂತ ಹೇಳ್ಕೊಂಡು ಶಾಂತಿ ಮತ್ತೆ ರೋಹಿಣಿ ಇಬ್ರು ನಗ್ತಾ ಇರ್ತಾರೆ ಮೀನನ್ ನೋಡಿ. ಇದನ್ ಕೇಳಿಸ್ಕೊಂಡು ಮೀನಾ ತುಂಬಾ ಬೇಜಾರ್ ಮಾಡ್ಕೊಂತಿರ್ತಾರೆ. ಎಲ್ಲರೂ ಮಲಗಿದ್ಮೇಲೆ ಶಾಂತಿ ಗೊರಕೆಯಿಂದ ರೋಹಿಣಿಗೆ ನಿದ್ದೆನೇ ಬರ್ತಾ ಇರಲ್ಲ. ಆಗ ದಿಂಬುನ್ ತಗೊಂಡು ಶಾಂತಿ ಮುಖಕ್ಕಿಟ್ಟು ಗೊರಕೆ ಕಡಿಮೆ ಮಾಡೋದಕ್ಕೆ ಹೋದಾಗ ಭಯ ಪಟ್ಕೊಂಡು, ಅಯ್ಯಯ್ಯೋ ಬೇಡ ಬೇಡ ಅಂತ ಕಿವಿ ಮುಚ್ಕೊಂಡು ತಿರ್ಕೊಂಡು ಮಲಗಿರ್ತಾಳೆ. ಆದ್ರೂ ಕೂಡ ಶಾಂತಿ ಗೊರಕೆ ರೋಹಿಣಿಗೆ ತಡೆಯೋಕೆ ಆಗೋದೇ ಇಲ್ಲ. ಅದೇ ಸಮಯಕ್ಕೆ ಶಾಂತಿ ನಿದ್ದೆಯಲ್ಲೇ ರೋಹಿಣಿಗೆ ಜಾಡ್ಸೋದಾಗ ಹಾಸಿಗೆಯಿಂದ ಕೆಳಗ್ ಬಿದ್ಬಿಡ್ತಾಳೆ. ಅಯ್ಯೋ ಅಮ್ಮ ಅಂತ ರೋಹಿಣಿ ನೆಲದ ಮೇಲಿಂದ ಎದ್ದು ಇನ್ನಿಲ್ಲಿ ರೂಮಲ್ಲಿ ಇರೋಕ್ಕಾಗೋದಿಲ್ಲ. ಆದ್ರೆ ಮೀನಾ ಆ ಕಡೆ ಮಲಗಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇಲ್ಲೇ ಇದ್ರೆ ರಾತ್ರಿ ಪೂರ್ತಿ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ರೂಮಿಂದ ಆಚೆ ಬಂದು ಮಲ್ಕೊಂತಾಳೆ. ಈ ಕಡೆ ಸೂರ್ಯ ರಂಗನಾಥ್ಗೆ, ಅಪ್ಪ ಒಂದ್ ಕತೆ ಹೇಳಪ್ಪ ಅಂದಾಗ ರಂಗನಾಥ್, ನನಗೆಲ್ಲ ಮರ್ತೋಗಿದಕ್ಕಂದ ಅಂತಾರೆ. ಆಗ ಮನೋಜ, ಲೇ ಸೂರ್ಯ, ನಾನ್ ಬೆಳಗ್ಗೆ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬೇಕು, ಕತೆ ಎಲ್ಲ ಬೇಡ ಸುಮ್ನೆ ಮಲ್ಕೊ ಅಂತ ಹೇಳಿದ್ರು ಕೂಡ ಸೂರ್ಯ, ಲೇ ಪೆಂಗ್ಯ ಮುಚ್ಕೊಂಡ್ ಮಲ್ಕೊಂಡು, ನಿನಗೆ ಕತೆ ಗೀತೆ ಎಲ್ಲ ಬೇಡ ಅಂದ್ರೆ ನೀನ್ ಆ ಕಡೆ ತಿರ್ಕೊಂಡು ಮಲ್ಕೋ, ಅಪ್ಪನಿಗೆ ನಾನೇ ಕತೆ ಹೇಳ್ತೀನಿ ಅಂತ ಕತೆ ಹೇಳೋ ತರ ಮನೋಜನಿಗೆ ಹಿಂಸೆ ಕೊಡ್ತಿರ್ತಾನೆ ಸೂರ್ಯ. ಆಗ ಮನೋಜ್ ಸೂರ್ಯನ ಕಾಟ ತಡ್ಕೊಳ್ಳೋದಕ್ಕೆ ಆಗದೆ ಅವನು ಕೂಡ ರೂಮಿಂದ ಆಚೆ ಬಂದು ನೋಡಿದಾಗ ರೋಹಿಣಿ ಕೂಡ ಅಲ್ಲೇ ಮಲಗಿರ್ತಾಳೆ. ಆಗ ಮನೋಜ, ರೋಹಿಣಿ ನೀನ್ ಯಾಕೆ ಇಲ್ಲಿ ಬಂದ್ ಮಲಗಿದ್ಯಾ, ಅಮ್ಮನ ಜೊತೆ ಮಲಗ್ಲಿಲ್ವಾ ಅಂದಾಗ ರೋಹಿಣಿ, ಮಲಗಿದೆ ಅತ್ತೆ ಗೊರಕೆ ತಡೆಯೋಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಹೊರಗಡೆ ಬಂದು ಮಲಗ್ಬಿಟ್ಟೆ. ಅದು ಸರಿ, ನೀವ್ಯಾಕೆ ರೂಮಿಂದ ಆಚೆ ಬಂದ್ರಿ ಅಂತ ಕೇಳಿದಾಗ ಅದಕ್ಕೆ ಮನೋಜ, ಆ ಸೂರ್ಯ ಕತೆ ಹೇಳ್ತೀನಿ ಅಂತ ವಟ ಅಂತ ಮಾತಾಡ್ತಾನೆ, ಅದಕ್ಕೆ ಕೇಳಕ್ಕಾಗ್ದೆ ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಆಚೆ ಬಂದ್ಬಿಟ್ಟೆ. ಸರಿ ಇಲ್ಲೇ ಚಾಪೆ ಹಾಸು, ಇಬ್ರು ಇಲ್ಲೇ ಮಲ್ಗೋಣ ಆಚೆನೆ ಅಂತ ಹೇಳಿ ಇಬ್ರು ಆಚೆನೆ ಮಲಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್